ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಜೃಂಭಣೆಯಿಂದ ಕಲ್ಯಾಣೋತ್ಸವವನ್ನು ನಡೆಸಲಾಯಿತು. ಲೋಕ ಕಲ್ಯಾಣಕ್ಕಾಗಿ ದೇವರಿಗೆ ವಿವಾಹ ನೆರವೇರಿಸುವ ವಾಡಿಕೆ ಬೇಲೂರು ಚೆನ್ನಕೇಶವರ ಸ್ವಾಮಿ ದೇಗುಲದಲ್ಲಿ ನಡೆದುಕೊಂಡು ಬಂದಿದೆ. ಇಂತಹ ಕಲ್ಯಾಣೋತ್ಸವವನ್ನು ಗ್ರಾನೈಟ್ ಉದ್ಯಮಿ ರಾಜಶೇಖರ ಕುಟುಂಬ ಅತ್ಯಂತ ಅದ್ದೂರಿಯಾಗಿ ನಡೆಸಿದರು. ಇನ್ನು ಶಿವಗಂಗಾ ಗ್ರಾನೈಟ್ ಮಾಲೀಕರು ಹಾಗೂ ಕಾಂಗ್ರೆಸ್ ಮುಖಂಡ ರಾಜಶೇಖರ ಕುಟುಂಬ ವರ್ಗದಿಂದ ನಡೆದ ಕಲ್ಯಾಣೋತ್ಸವ ಅತ್ಯಂತ ಅರ್ಥಪೂರ್ಣತೆಗೆ ಸಾಕ್ಷಿಯಾಗಿತ್ತು. ಕಲ್ಯಾಣೋತ್ಸವ ಅಂಗವಾಗಿ ಬೀದಿಗೆ ವಿದ್ಯುತ್ ದೀಪ ಅಲಂಕಾರ ಮತ್ತು ದೇಗುಲಕ್ಕೆ ವಿಶೇಷ ಹೂವಿನ ಅಲಂಕಾರ ಬಳಿಕ ಇಲ್ಲಿನ ಚೆನ್ನಕೇಶವನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹವನ್ನ ನಡೆಸಲು ಚೆನ್ನಕೇಶವ ಹಾಗೂ ಪತ್ನಿಯರನ್ನ ವಧುವರರಂತೆ ಅಲಂಕರಿಸಿ ಮೂರ್ತಿಗಳನ್ನ ಬೇರೆ ಬೇರೆ ಪೀಠಗಳಲ್ಲಿ ಕೂರಿಸಿ ಉತ್ಸವ ಬೀದಿಗಳಲ್ಲಿ ಮೆರವಣಿಗೆಗೆ ತರಲಾಯಿತು. ದೇವಾಲಯದ ಆವರಣದಲ್ಲಿ ವಧುವರರನ್ನ ಎದುರು ಬದುರಾಗಿ ಸ್ಥಾಪಿಸಿ ಶ್ರೀ ವೈಷ್ಣವ ವಿಧಿಯ ಪ್ರಕಾರ ಸಂಬಂಧ ಮಾಲೆ ಶಾಸ್ತ್ರ ಮಾಡಲಾಗುತ್ತೆ. ನಂತರ ಮೂರ್ತಿಗಳನ್ನ ದೇವಾಲಯದ ಕಲ್ಯಾಣ ಮಂಟಪಕ್ಕೆ ಕರೆತರಲಾಗುತ್ತೆ. ತದನಂತರ ಮಂತ್ರ ಹೇಳಿ ಪುರೋಹಿತರು ದೇವರ ಪರವಾಗಿ ಮಾಂಗಲ್ಯ ಧಾರಣೆ ಮಾಡುತ್ತಾರೆ. ಇನ್ನು ಇಂದು ನಡೆದ ವೈಭವದ ಕಲ್ಯಾಣೋತ್ಸವ ಸಹಸ್ರಾರು ಮಂದಿ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ರಾಜಶೇಖರ್, ಲೋಕ ಕಲ್ಯಾಣಕ್ಕಾಗಿ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಕಳೆದ 2 ವರ್ಷದಿಂದ ಕಲ್ಯಾಣೋತ್ಸವವನ್ನ ಹಮ್ಮಿಕೊಂಡು ಬಂದಿದ್ದು, ಇದರಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇರುವುದಿಲ್ಲ. ಇಡೀ ಲೋಕಕ್ಕೆ ಕಲ್ಯಾಣ ಬಯಸಬೇಕು, ಜನರು ಸದಾ ಸುಖ ಸಂಪತ್ತು ಮತ್ತು ಆರೋಗ್ಯದಿಂದ ಬದುಕಬೇಕೆಂಬ ಆಸೆಯಿಂದ ಕೇಶವನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿ ಇಂತಹ ಕಲ್ಯಾಣೋತ್ಸವವನ್ನ ನಡೆಸಲಾಗಿದೆ. ಬೇಲೂರಿನ ಬಹುತೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಖುಷಿ ತಂದಿದೆ ಎಂದು ತಿಳಿಸಿದರು. ಇನ್ನು ಕಲ್ಯಾಣೋತ್ಸವಕ್ಕೆ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಕಲ್ಪಿಸಲಾಗಿತ್ತು.
ಚೆನ್ನಕೇಶವ ಸ್ವಾಮಿ ಮತ್ತು ರಂಗನಾಯಕಿ ಕಲ್ಯಾಣೋತ್ಸವವನ್ನು 2 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಹೋದ ವರ್ಷ ಪ್ರಾರಂಭ ಮಾಡಿ ಈ ವರ್ಷ ಕೂಡ ಪ್ರಾರಂಭ ಮಾಡ್ತಾಯಿದ್ವಿ. ಉದ್ದೇಶ ನಮ್ಮ ಕುಟುಂಬ ಮತ್ತು ಕ್ಷೇತ್ರ ನಾಡಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಜನರಿಗೆ ಒಳ್ಳೆಯ ಸಮೃದ್ಧಿ, ಒಳ್ಳೆಯ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕಲ್ಯಾಣೋತ್ಸವ ಮಾಡ್ತಾಯಿದ್ವಿ. ಯಾವ ಉದ್ದೇಶವಿಲ್ಲ, ನಮಗೂ ಒಳ್ಳೆಯದಾಗಬೇಕು ಮತ್ತು ಕ್ಷೇತ್ರದ ಜನ ಮತ್ತು ನಾಡಿನ ಜನಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಆಗಲಿ ಅಂತೇಳಿ ನಾವು ಈ ಕಲ್ಯಾಣೋತ್ಸವನ ಮಾಡ್ತೀವಿ. ಭಗವಂತನ ಆಶೀರ್ವಾದ ಎಲ್ಲಿವರೆಗೂ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಶಕ್ತಿ ಎಲ್ಲಿವರೆಗೂ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀವಿ ಅಂತ. ಈ ದೇಶದ ಪೂಜೆ ಮಾಡೋದು ಎಲ್ಲ ಸ್ವಾರ್ಥಕ್ಕೋಸ್ಕರ, ಯಾರು ಏನು ಬೇರೆ ಉದ್ಧಾರ ಮಾಡೋಕ್ಕೆ ಏನು ಮಾಡಲ್ಲ. ಹಾಗಂತ ನಾವು ಹೇಳೋ ನಮ್ಮ ಕುಟುಂಬಕ್ಕೆ ಮತ್ತು ಕ್ಷೇತ್ರಕ್ಕೆ ನಾಡಿಗೆ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಭಗವಂತನ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದನ್ನು ಅವ್ನು ಕೊಡ್ತಾನೆ, ನಮ್ಮಿಂದ ಏನೂ ಇರೋಲ್ಲ. ಅದುವೇ ನಾವು ಮಾಡೋ ಕರ್ತವ್ಯನ ನಾವು ಮಾಡಬೇಕು. ಉದ್ದೇಶ ಯಾರು ಏನು ತಿಳ್ಕೊಂತಾರೆ, ಯಾರು ಏನಂತಾರೆ ಉದ್ದೇಶದಿಂದ ನಾವು ಮಾಡಲ್ಲ. ನಾವು ಯಾರನ್ನೂ ಮೆಚ್ಚೋಕ್ಕಾಗಲ್ಲ, ನಾವು ಯಾರನ್ನೂ ಮೆಚ್ಚೋಕ್ಕೂ ಆಗೋದಿಲ್ಲ. ಅದರಿಂದ ಭಗವಂತ ಮೆಚ್ಚಿಗೆ ಸಾಕು. ಭಗವಂತ ಅನುಗ್ರಹ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ, ನಾಡಿನ ಮೇಲೆ ಇರಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ. ಸಾಕಾಗಲ್ಲ. ನಾವು ಸುಮಾರು ಹೆಚ್ಚು ಕಡಿಮೆ ಒಂದು 2-2.5 ಸಾವಿರ ಜನ ಕರೆದಿದ್ದೀವಿ. ಹೋದ ವರ್ಷದಲ್ಲೂ ಬಂದು ಸೇರಿದ್ವಿ, ಈ ವರ್ಷ ಬಂದಿದ್ದಾರೆ. ಎಲ್ಲರಿಗೂ ಹೇಳಿದ್ವಿ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇದೆ, ತಾವು ದಯಮಾಡಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರೆದಿರೋರೆಲ್ಲ ಬಂದಿದ್ದಾರೆ.